ಹಾಸನಾಂಬೆ ದರ್ಶನ ವೇಳೆ ಎಚ್.ಡಿ. ಕುಮಾರಸ್ವಾಮಿಗೆ ಅವಮಾನ ಆರೋಪ ಕೇಳಿ ಬಂದಿದೆ. ಇನ್ನು ಇದನ್ನ ಖಂಡಿಸಿ ಹಾಸನಾಂಬೆ ದೇಗುಲದ ಆವರಣದಲ್ಲಿ ಜೆಡಿಎಸ್ ಪ್ರತಿಭಟನೆ ನಡೆಸಿತ್ತು. ಜಿಲ್ಲಾಡಳಿತದ ನಡೆ ಖಂಡಿಸಿ ಜೆಡಿಎಸ್ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ದಾರೆ. ಮಳೆ ನಡುವೆಯೇ ಜೆಡಿಎಸ್ ಮುಖಂಡರು ಪ್ರತಿಭಟನೆಯಲ್ಲಿ ತೊಡಗಿದ್ರು. ಮಳೆಯಲ್ಲೇ ಪ್ರತಿಭಟಿಸಿದ್ದಾರೆ ಹಾಸನ ಶಾಸಕ ಸ್ವರೂಪ್. ಇನ್ನು ಶಾಸಕರ ಜೊತೆ ಬೆಂಬಲಕ್ಕೆ ನಿಂತಿದ್ದಾರೆ ಜೆಡಿಎಸ್ ಕಾರ್ಯಕರ್ತರು. ಶಾಮಿಯಾನದ ಕೆಳಗೆ ಬರುವಂತೆ ಪೊಲೀಸರು ಮನವಿಯನ್ನ ಮಾಡಿದ್ರು. ಯಾಕಂದ್ರೆ ಅಲ್ಲಿ ಮಳೆ ಆಗ್ತಾ ಇತ್ತು, ಆ ಮಳೆಯಲ್ಲೇ ನಿಂತು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು. ಹೀಗಾಗಿ ಪೊಲೀಸರು ಶಾಮಿಯಾನದ ಕೆಳಗೆ ಬರುವಂತೆ ಮನವಿಯನ್ನ ಮಾಡ್ತಾರೆ. ಆದ್ರೆ ಪೊಲೀಸರ ಮನವಿಯನ್ನ ನಿರಾಕರಿಸಿದ್ದಾರೆ ಶಾಸಕ. ದೇಗುಲದ ಮುಖ್ಯ ದ್ವಾರದ ಮುಂದೆ ನಿಂತು ಪ್ರೊಟೆಸ್ಟ್ ಮಾಡಿದ್ದಾರೆ. ಅಂದ್ರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ತಾಯಿಯ ದರ್ಶನಕ್ಕಂತ ಬಂದಾಗ ಅಲ್ಲಿ ಸೂಕ್ತವಾದಂತಹ ವ್ಯವಸ್ಥೆಯನ್ನ ಕಲ್ಪಿಸಿರಲಿಲ್ಲ ಜಿಲ್ಲಾಡಳಿತ ಎನ್ನುವಂತಹ ಆರೋಪ ಇದು. ಈ ಹಿನ್ನೆಲೆಯಲ್ಲಿ ಹಾಸನಾಂಬೆ ದೇಗುಲದ ಆವರಣದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಜಿಲ್ಲಾಡಳಿತದ ನಡೆ ಖಂಡಿಸಿ ಜೆಡಿಎಸ್ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಇನ್ನು ಈ ವೇಳೆ ಮಳೆ ಬರುತ್ತೆ, ಆದ್ರೆ ಮಳೆಗೂ ಕೂಡ ಲೆಕ್ಕಿಸದೆ ಮಳೆಯ ನಡುವೆಯೇ ಜೆಡಿಎಸ್ ಮುಖಂಡರು ಪ್ರೊಟೆಸ್ಟ್ ನಲ್ಲಿ ತೊಡಗಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಮಳೆಯಲ್ಲೇ ಪ್ರತಿಭಟಿಸಿದ್ದಾರೆ ಹಾಸನ ಶಾಸಕ ಸ್ವರೂಪ್. ಶಾಸಕರ ಜೊತೆ ಬೆಂಬಲಕ್ಕೆ ನಿಂತಿದ್ರು ಜೆಡಿಎಸ್ನ ಕಾರ್ಯಕರ್ತರು. ಶಾಮಿಯಾನದ ಕೆಳಗೆ ಬರುವಂತೆ ಪೊಲೀಸರು ಮನವಿಯನ್ನ ಮಾಡ್ತಾರೆ, ರಿಕ್ವೆಸ್ಟ್ ಮಾಡ್ತಾರೆ. ಆದ್ರೂ ಕೂಡ ಪೊಲೀಸರ ಮನವಿಯನ್ನ ನಿರಾಕರಿಸಿದ್ದಾರೆ ಶಾಸಕ. ದೇಗುಲದ ಮುಖ್ಯ ದ್ವಾರದ ಮುಂದೆ ನಿಂತು ಪ್ರತಿಭಟನೆ ಮಾಡಿದ್ದಾರೆ. ಛತ್ರಿ ಛತ್ರಿ ಛತ್ರಿ